ಬೇಸಿಗೆಯಲ್ಲಿ ದೇಹ ತಣ್ಣಗರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನನ್ನು ಮಾಡಿ ಆ ಕಲರನ್ನು ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕಂದರೆ 1 ಎಕರೆಗೆ ಸುಮಾರು 1-1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನು ಬೆಳೆದಿರ್ತಾರೆ. ಆದರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೇಸಿಗೆಯಲ್ಲಿ ದೇಹ ತಣ್ಣಗರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನನ್ನು ಮಾಡಿ ಆ ಕಲರನ್ನು ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕಂದರೆ 1 ಎಕರೆಗೆ ಸುಮಾರು 1-1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನು ಬೆಳೆದಿರ್ತಾರೆ. ಆದರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೇಸಿಗೆಯಲ್ಲಿ ದೇಹ ತಣ್ಣಗರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನನ್ನು ಮಾಡಿ ಆ ಕಲರನ್ನು ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕೆ
ಏನಕ್ಕಂದ್ರೆ 1 ಎಕರೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ. ಆದ್ರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂತ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೇಸಿಗೆಯಲ್ಲಿ ದೇಹ ತಣ್ಣಗೆರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕಂದ್ರೆ 1 ಎಕರೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ. ಆದರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೇಸಿಗೆಯಲ್ಲಿ ದೇಹ ತಣ್ಣಗೆರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕಂದ್ರೆ 1 ಎಕರೆಗೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನ ಬೆಳೆದಿರ್ತಾರೆ. ಆದರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೇಸಿಗೆಯಲ್ಲಿ ದೇಹ ತಣ್ಣಗೆರಿಸಬೇಕಿದ್ದ ಕಲ್ಲಂಗಡಿ ಈಗ ರೈತರ ಕಣ್ಣೀರು ತರಿಸ್ತಿರುವಂಥದ್ದು. ಈ ಬಾರಿಯ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ರು, ಉತ್ತಮ ಫಸಲು ಸಹ ಬಂದಿತ್ತು. ಆದರೆ ಕೆಲವೊಂದು ವದಂತಿಗಳಿಂದ ಏನು ಕಲರ್ ಬರ್ಸ್ತಿದ್ದಾರೆ, ಇಂಜೆಕ್ಷನ್ ಅನ್ನ ಮಾಡಿ ಆ ಕಲರ್ ಅನ್ನ ಕೊಡ್ತಿದ್ದಾರೆ, ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುವ ಕೆಲವೊಂದು ವದಂತಿಗಳಿಂದ ಈಗ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಅದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಶಿವಮೊಗ್ಗದ ಹೊರವಲಯದಿರುವ ಪುರ್ದಾಳ್ ಬಳಿ ಏನು ಕಲ್ಲಂಗಡಿ ಪ್ಲಾಂಟ್ ಇದೆ. ಇಲ್ಲಿ ಬೆಳೆದಿದ್ದಾರೆ ರೈತರು, 3-4 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲದೆ ಯಾರು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರದೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಉತ್ತಮ ಫಸಲು ಬಂದಿದೆ, ಉತ್ತಮ ಇಳುವರಿ ಬಂದಿರುವಂಥದ್ದು ನೋಡ್ಬೋದು. ಒಂದೊಂದು ಕಲ್ಲಂಗಡಿ 3-4 ಕೆಜಿಯ
ಫಸಲು ಬಂದಿದೆ, ಆದರೆ ಬೆಲೆ ಇಲ್ಲ. ಕಳೆದ ಬಾರಿ ಅಂದರೆ ಡಿಸೆಂಬರ್ ಮುಂಚಿತವಾಗಿ 1 ಕೆಜಿಗೆ 15 ರೂಪಾಯಿ, 18 ರೂಪಾಯಿ, 20 ರೂಪಾಯಿ ಕೆಜಿಗೆ ಇತ್ತು. ಹಾಗಾಗಿ ಒಳ್ಳೆಯ ಆದಾಯದ ನಿರೀಕ್ಷೆಯಲ್ಲಿ ರೈತರಿದ್ರು. ಆದರೆ ಪ್ರಸ್ತುತ ಈ ವದಂತಿಗಳೆಲ್ಲವೂ ಆದ ಮೇಲೆ 1 ಕೆಜಿಗೆ 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ ಇರೋದ್ರಿಂದ 4 ಕೆಜಿ 5 ಕೆಜಿ ಬಂದಂಥ ಫಸಲಿಗೂ ಸಹ ಅವ್ರು ಹಾಕಿದಂಥ ಬೆಲೆಗೆ ಸಮನಾಗಿ ಬರದೇ ಇರೋ ಕಾರಣಕ್ಕಾಗಿ ರೈತರು ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನಕ್ಕಂದರೆ 1 ಎಕರೆಗೆ ಸುಮಾರು 1ರಿಂದ 1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಲಂಗಡಿಯನ್ನು ಬೆಳೆದಿರ್ತಾರೆ. ಆದರೆ ಈಗ ಇಳುವರಿ ಉತ್ತಮ ಬಂದಿದೆ, ಆದರೆ ರೇಟ್ ಇಲ್ಲದೆ ಇರೋ ಕಾರಣದಿಂದಾಗಿ ರೈತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಸಾಲ ಸೂಲ ಮಾಡಿ ಬೆಳೆದಂಥ ಕಲ್ಲಂಗಡಿ ಏನೀಗ ಮತ್ತೆ ತನಗೆ ತಾನು ನಷ್ಟದ ಸುಳಿವಲ್ಲಿ ಅನ್ನದಾತ ಸಿಲ್ಕೊಂಡಿರುವಂಥದ್ದು. ಯಾರೋ ಮಾಡಿದ ವದಂತಿಗಾಗಿ ಅನ್ನದಾತ ಈಗ ಕಂಗಾಲಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.